ನಮಸ್ಕಾರ, ಸೂಪರ್ 3ಗೆ ಸ್ವಾಗತ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ನಾವು ಸಮಾಜದ ಕಟ್ಟಕಡೆ ಯಾರೇ ಆಗಿರಲಿ ಅವರ ಸಮಸ್ಯೆಗೆ ಸ್ಪಂದಿಸುವಂಥ ಕಾರ್ಯಕ್ರಮವನ್ನು ಸೂಪರ್ 3 ಮುಖಾಂತರ ಮಾಡ್ತೀವಿ. ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಈಗ ಸೂಪರ್ 3 ರಿಪಬ್ಲಿಕ್ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. 8ರಿಂದ 10ನೇ ತರಗತಿಯ 400 ವಿದ್ಯಾರ್ಥಿಗಳು. ಪ್ರಾಬ್ಲಮ್ ಏನಪ್ಪ? ಹೆಣ್ಮಕ್ಳು ಇದ್ದಾರೆ, ಗಂಡು ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ. ಕುಡಿಯೋಕ್ಕೆ ನೀರಿಲ್ಲ. ಪಕ್ಕದ ಮನೆ ಆಂಟಿ ಮನೆಗೆ ಹೋಗಬೇಕು. ಆಂಟಿ ಏನೋ ಕೊಡ್ತಾರೆ, ಓಕೆ. ಆದರೆ ರೋಡ್ ದಾಟಿ ಹೋಗಬೇಕು. ಆ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಾದರೆ ಒಂದು ಬಾವಿ ಇರಬೇಕಲ್ಲ ಸ್ಕೂಲಲ್ಲಿ. ಬಾವಿ ಇಲ್ಲ. ದುಡ್ಡಿಲ್ವಾ? ದುಡ್ಡಿದೆ, 60 ಲಕ್ಷ ದುಡ್ಡಿದೆ. ನಾವೇನು ಮಾಡಿದ್ವಿ, ಈ ಕುಡಿಯುವ ನೀರಿಗಾಗಿ ಶಾಲಾ ಮಕ್ಕಳ ಪರದಾಟ ಕಂಡು ಇವರಿಗೊಂದು ನೀರು ಕೊಡಿಸ್ಬೇಕಪ್ಪ, ಸ್ವಂತ ನೀರು. ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಬಾವಿ ಇರುತ್ತೆ, ಬಾವಿಯ ಕೊಡಪಾನ ಯಾವ ರೀತಿ ಇರುತ್ತೆ, ಅದು ಯಾವ ರೀತಿ ಚಟ್ಟೆಯಾಗಿ ಹೋಗಿರುತ್ತೆ ಎಲ್ಲ ಗೊತ್ತಿರುತ್ತೆ. ಆದರೂ ಕೂಡ ಬಾವಿಯ ನೀರನ್ನು ಕುಡಿಯೋದಂದರೆ, ಶಾಲೆಯ ಬಾವಿ ನೀರು ಕುಡಿಯೋದಂದರೆ ಭಾಳ ಖುಷಿ. ನೀರು ಕೊಡಿಸಲೇಬೇಕು ಅಂತ ಸೂಪರ್ 3 ಪಣ ತೊಟ್ಟಿತು. ನೀವು ಕೊಡಿಸೋದಿಲ್ವಾ? ನಾವು ಬೇಕಿದ್ರೆ ಬೋರ್ವೆಲ್ ಹಾಕ್ಸ್ತೀವಿ ಅಂತೇಳಿ ಎಂತೆಂಥವ್ರನ್ನೆಲ್ಲ ಕರೆಸಿದ್ವಿ ಗೊತ್ತಾ? ನಿಮ್ಗೆ ಆಶ್ಚರ್ಯ ಆಗುತ್ತೆ ನೋಡಿ. ಈ ಥರ ಮಕ್ಕಳು ಹೋಗ್ತಾಯಿದ್ರು, ಹೆಣ್ಣುಮಕ್ಕಳು. ರೋಡು ಆ ಕಡೆ ಹೋಗ್ಬೇಕು ನೋಡಿ. ಆ ಊಟ ಗೀಟ ಎಲ್ಲ ಮಾಡಿದ ತಟ್ಟೆ ತೊಗೊಳಕ್ಕೆ ಪಕ್ಕದ ಮನೆಗೆ ಹೋಗಬೇಕು, ಏನೋ ಒಂದು ಮಾಡಬೇಕು ಮತ್ತೊಂದು ಅಂತೇಳಿ. ಶಾಲೆ ಒಳಗೆ ಇದ್ದರೆ ಚೆನ್ನಾಗಿರುತ್ತೆ. ಪ್ರಯತ್ನ ಪಟ್ವಿ. ನಮ್ಮ ಪ್ರಯತ್ನಗಳು ಯಾವ ರೀತಿ ನೋಡಿ, ಈ ಥರ ಒಂದು ಏನೋ ಒಂದು ತಂದಿಟ್ಟಿರ್ತಾಯಿದ್ರು. ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು ಪಾಪ ಮಕ್ಕಳು? ಅವರಿಗೆ ಒಂದು ಬೋರ್ವೆಲ್ಲ, ಒಂದು ಬಾವಿಯ ಕೊರೆಸಬೇಕು, ದುಡ್ಡು ಕೂಡ ಇದೆ. ಸೊ ನಾವು ಈ ಸುದ್ದಿಯನ್ನು ಮೊನ್ನೆ 5ನೇ ತಾರೀಕು ಕೈಗೆತ್ಕೊಂಡ್ವಿ. ಏನಾಯಿತು, ಆಮೇಲೆ ಏನಾಗುತ್ತೆ ಬನ್ನಿ ನೋಡೋಣ. ನೀರಿನ ಪ್ರಾಬ್ಲಮ್ ಭಾಳ ಅದ ರೀ. ನಾವು ಹೊರಗೆ ಹೋಗ್ಬೇಕು, ಕೈ ತೊಗೋಬೇಕಂದ್ರೂ ರೀ. ಇಲ್ಲೆಲ್ಲ ಮಳೆ ಬತ್ತಂದ್ರೆ ಕೆಸರು ಆಗ್ತದ ರೀ. ಆ ನೀರು ಇಲ್ಲಿ ಹೋಗ್ಬೇಕಂದ್ರೆ ನಮ್ಗೆ ಗಾಡಿ ಇದು ಎಲ್ಲ ಬರ್ತಾರೆ, ರೋಡ್ ದಾಟಿ ಹೋಗ್ಬೇಕು. ಅದು ಆಕ್ಸಿಡೆಂಟ್ ಆಯ್ತಂದ್ರೆ ನಮಗೆ ಯಾರು ಹೊಣೆ ಅದಾರ? ದಿನಾಂಕ 5/8/2024. ಸಮಯ ಮಧ್ಯಾಹ್ನ 12 ಗಂಟೆ. ಕುಡಿಯೋ ನೀರಿಗಾಗಿ ಸ್ಟೂಡೆಂಟ್ಸ್ ಪರದಾಟ. ಮತ್ತು ಕುಡಿಯಕ್ಕೆ ನೀರೇ ಇಲ್ರಿ. ಶೌಚಾಲಯ ಅದ ರೀ, ಯೂಸ್ ಮಾಡೋಕೆ ಕರೆಕ್ಟಾಗಿ ಇಲ್ರಿ. ಎಸ್, ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಗೋಪೂರು ಬಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಶಾಲಾ ಮಕ್ಕಳು ಪರದಾಡ್ತಿದ್ರು. 8ರಿಂದ 10ನೇ ತರಗತಿಯ 400ಕ್ಕೂ ಹೆಚ್ಚು ಮಕ್ಕಳಿಗೆ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ. ಇನ್ನು ಬಿಸಿಯೂಟ ತಯಾರಕರು ಕೂಡ ಅಡುಗೆಗೆ ನೀರಿಲ್ಲದೆ ಕಷ್ಟಪಡ್ತಿದ್ರು. ನಿಮಗೆ ಒಂದು ಬೋರ್ ಕೊರೆಸುವ ಯೋಗ್ಯತೆ ಇಲ್ವಾ ಅಂತ ಸಂಬಂಧಪಟ್ಟವರಿಗೆ ಚಳಿ ಬಿಡಿಸಿದ್ವಿ. ಒಂದು ಬೋರ್ವೆಲ್ ಹಾಕಿಸುವಂಥ ಯೋಗ್ಯತೆ ಇಲ್ಲ ನಮಗೆ ಅಂತಂದರೆ, ಆ 400 ಮಕ್ಕಳು ಬಡ ಮಕ್ಕಳು ರೀ. ಆ ರಸ್ತೆ ದಾಟುವಾಗ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಆ ಬಡ ತಾಯಿ ತಂದೆ ಅಲ್ಲಿ ಕಾಯ್ತಾ ಇರ್ತಾರೆ. ಆಮೇಲೆ ನೀವು ಬರ್ತೀರಿ, 2 ಲಕ್ಷ 3 ಲಕ್ಷ ಕೊಡೋಣ ಪರಿಹಾರ. ಬೇಕಾಗಿಲ್ಲ, ನಿಮ್ಮ ಮುಸುಡಿಗೆ ಬಿಸಾಡ್ಕೊಳ್ಳಿ ಅದನ್ನು. 60 ಲಕ್ಷ ಒಂದು ಬೋರ್ವೆಲ್ ಮಾಡ್ಕೊಡೋಕ್ಕಾಗಲ್ವೇನ್ರಿ? ಯಾವರ್ರಿ ಇವರೆಲ್ಲ? ಜ್ಯೋತಿ ಪಾಟೀಲ್ BO, ಈ ಕ್ಷಣಕ್ಕೆ ನೀವು ಇದನ್ನು ಅಲರ್ಟ್ ಆಗಬೇಕು. ಅಲ್ಲಿಗೊಂದು ಬೋರ್ವೆಲ್ ನಿಮ್ಗೆ ಆಗೋದಿಲ್ಲ ಅಂತಂದರೆ ನಾನು 60ರಿಂದ 70 ಸಾವಿರ ರೂಪಾಯಿ ಈಗ ವ್ಯವಸ್ಥೆ ಮಾಡಿಸ್ತೀನಿ ಎಲ್ಲಿಂದಾದರೂ. ಸೂಪರ್ 3 ಯಾವಾಗ ಚಾಟಿ ಬೀಸ್ತು? ಸ್ಥಳೀಯ ಶಾಸಕರು ಅಲರ್ಟ್ ಆಗಿದ್ರು. ಅಫ್ಜಲ್ಪುರ ಶಾಸಕ MY ಪಾಟೀಲ್ ತಮ್ಮ ಅನುದಾನದಡಿ ಬೋರ್ ಕೊರೆಸುವಂತೆ ಸೂಚಿಸಿದ್ರು. ಈ ಬೆನ್ನಲ್ಲೇ ಸ್ಥಳೀಯರೇ ನೀರಿನ ಪಾಯಿಂಟ್ಗಾಗಿ ತೆಂಗಿನಕಾಯಿ ಹಿಡಿದು ನೀರಿನ ಮೂಲ ಹುಡುಕಿದ್ರು. 24 ಗಂಟೆಯಲ್ಲಿ ಬೋರ್ವೆಲ್ ವಾಹನ ಎಂಟ್ರಿ. ಸೂಪರ್ ವರದಿಯಾದ 24 ಗಂಟೆಯಲ್ಲೇ ಬೋರ್ವೆಲ್ ವಾಹನ ಕರೆಸಿದ್ವಿ. ಬೋರ್ವೆಲ್ ಕೊರೆಸಲು ಶುರು ಮಾಡಿಯೇ ಬಿಟ್ವಿ. ಬೆಳಿಗ್ಗೆ ಶುರು ಮಾಡಿ ಮಧ್ಯಾಹ್ನದವರೆಗೂ 300 ಅಡಿ ಕೊರೆಸಿದ್ರು ಗಂಗೆ ಮಾತೆ ಉಕ್ಕಿ ಬರಲೇ ಇಲ್ಲ. ಹೌದು, 100 ಅಡಿ, 200 ಅಡಿ, 300 ಅಡಿ ಆಳಕ್ಕೆ ಪೈಪ್ ಇಳಿಸಿದ್ರು ನೀರು ಬರಲೇ ಇಲ್ಲ. ಅಲ್ಲಿಗೆ ಬೋರ್ವೆಲ್ ಫೇಲ್ಯೂರ್ ಅಂತ ಕನ್ಫರ್ಮ್ ಆಯ್ತು. ಆದ್ರೂ ಪ್ರಯತ್ನ ಬಿಟ್ವಾ? ನೋ ವೇ, ಚಾನ್ಸೇ ಇಲ್ಲ.
ಇದಕ್ಕೇನು ಹೇಳೋಣ, ನಾವು ಟ್ರೈ ಮಾಡಿದ್ವಿ, 300 ಫುಟ್ ಹೋಯಿತು. ಅಲ್ಲಿ ಆ ತೆಂಗಿನಕಾಯಿ ಹಿಂಗೆ ಮಾಡ್ಕೊಂಬರ್ತಾರಲ್ಲ, ಅವ್ರು ಹೇಳಿದ್ರಲ್ಲಿ ನೀರಿದೆ ಅಂತೇಳಿ ನಾವು ಟ್ರೈ ಮಾಡಿದ್ವಿ, ನೀರು ಸಿಗಲಿಲ್ಲ. ಏನು ಮಾಡೋಣ? ಕೆಲವು ದೃಶ್ಯ ತೋರಿಸ್ತೀನಿ ನಿಮಗೆ. ನೋಡಿ ಇವರು ಬರ್ತಾರೆ, ಅವ್ರು ಭಾಳ ಫೇಮಸ್ ಅಂತೆ. ಅಲ್ಲಿ 300 ಅಡಿ ತನಕ ಹೋದ್ವಿ ಸರ್ ನಾವು, 300 ಅಡಿ ತನಕ ಹೋದ್ವಿ. ಈಗೇನು ಮಾಡೋಣ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀರು ಕೊಡಿಸೋದು ಹೇಗೆ? 300 ಅಡಿ ಹೋದ್ವಿ, ನೀರು ಸಿಗ್ತಾ ಇಲ್ಲ. ಈಗ ನೀರಿಲ್ಲ ಅಂತೇಳಿ ಡಿಸೈಡ್ ಮಾಡ್ದಂಗೆ ಆಯಿತು. ನೋಡಿ, ಒಂದು ತೆಂಗಿನಕಾಯಿ ಮೂಲಕ ನೀರಿನ ಮೂಲ ಸರ್ಚ್ ನಮ್ಮ ಒಂದು ಪಾರಂಪರಿಕವಾಗಿ ಇದನ್ನು ಮಾಡ್ತಾರೆ. ಅದು ಸತ್ಯನೋ ಸುಳ್ಳೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೈಂಟಿಫಿಕ್ ಆಗಿ ಹೋಗಿ ಅಂತ ಹೇಳ್ತೀವಿ ನಾವು. ಇವರ ಮಾತು ಕೇಳಿ ಹೋದ್ವಿ, ಈಗ ನೀರು ಸಿಕ್ಕಿಲ್ಲ. ನಂಬರ್ 2, ನೀರಿನ ಪಾಯಿಂಟ್ ಕಂಡು ಹಿಡಿದಿದ್ದಾರೆ ಗ್ರಾಮದ ಅಜ್ಜ. ಹಿಂಗೆ ತೆಂಗಿನಕಾಯಿ ಹಿಂಗೆ ನಿಲ್ಲತ್ತೆ ನೋಡಿ, ನಿಲ್ತು. ನಾವು ಏನು ತರಿಸಿದ್ವಿ, ಎಲ್ಲ ಆಗತ್ತೆ ನೋಡಿ. ಗೊಬ್ಬೂರು ಗ್ರಾಮಕ್ಕೆ ಬೋರ್ವೆಲ್ ವಾಹನ ಎಂಟ್ರಿ ಆಗತ್ತೆ, ಕೊರೆಯತ್ತೆ. ಬೋರ್ವೆಲ್ ಫೇಲ್ಯೂರ್ ಆಯ್ತಾ? ಕ್ವಶನ್ ಮಾರ್ಕ್ ನೋಡಿ. ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ನಮ್ಮ ಎಲ್ಲ ನಂಬಿಕೆ ಪ್ರಕಾರನೇ ಮಾಡಿದ್ವಿ. ಹಾಗಿದ್ರೆ ಬೋರ್ವೆಲ್ ಫೇಲ್ಯೂರ್ ಆಯ್ತಾ? ಏನು ಮಾಡೋಣ ಈಗ? ಈ ಮಕ್ಕಳಿಗೆ ನೀರು ಕೊಡಬೇಕಲ್ಲ. ಬನ್ನಿ, ನೀವು ಕೂಡ ಕರೆ ಮಾಡಿ ಮಾತಾಡಿ. ಏನು ಮಾಡೋಣ ಇದಕ್ಕೆ? ನಮ್ಮ ರಿಪೋರ್ಟರ್ ಇದ್ದಾರಲ್ಲ, ಓಂ ಪ್ರಕಾಶ್, ಇದು ಅಫ್ಜಲ್ಪುರ ತಾಲೂಕಿನ ಗೊಬ್ಬೂರು ಬಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಶಾಲಾ ಮಕ್ಕಳು ಪರದಾಡ್ತಾ ಇದ್ದರು. 8ರಿಂದ 10ನೇ ತರಗತಿ 400ಕ್ಕೆ ಹೆಚ್ಚು ಮಕ್ಕಳಿಗೆ. ಆ ಭಾಗ ಕಲ್ಯಾಣ ಕರ್ನಾಟಕ ಭಾಗ, ಭಾಳ ಕಷ್ಟ ಅಲ್ಲಿ ಶಾಲೆ ಎಲ್ಲ. ನೀವೆಲ್ಲ ಇಲ್ಲಿ ನೋಡಿರ್ತೀರಲ್ಲ, ಹಂಗಲ್ಲ ಶಾಲೆ ಅಂತಂದರೆ. ಅವ್ರಿಗೊಂದು ನೀರು ಕೊಡಿಸೋ ಪ್ರಯತ್ನ. 300 ಅಡಿ ಕೊರೆದ್ರು ಕೂಡ ನೀರು ಸಿಕ್ಕಿಲ್ಲ. ಹಾಗಿದ್ರೆ ಫೇಲ್ಯೂರ್ ಆಯಿತಾ? ಏನು ಮಾಡೋಣ ಸರ್? ವೀಕ್ಷಕರು ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ನಮಗೆ ಫೋನ್ ಮಾಡ್ಬೋದು. 300 ಅಡಿ ಕೊರೆಸಿದ್ರು ಕೂಡ ನೀರು ಸಿಕ್ಕಿಲ್ಲ. ಈಗ ಮಕ್ಕಳಿಗೆ ನೀರಿಲ್ವಾ? ಮಕ್ಕಳೆಲ್ಲ ಬೋರ್ ಫೇಲ್ಯೂರ್ ಆಯಿತು ಅಂತೇಳಿ ಎಲ್ಲ ಹೊರಟೋಗ್ಬಿಟ್ರು. ನಾವೆಲ್ಲ ಇಷ್ಟೆಲ್ಲ ಖರ್ಚು ಮಾಡಿದ ನಂತರ ಕೂಡ ಆಗಿಲ್ಲ ಅಂತಂದರೆ ಹೇಗೆ? ಏನು ಅನ್ನಿಸ್ತಾ ಇದೆ ನಿಮಗೆ? ಓಕೆ, ಓಂ ಪ್ರಕಾಶ್ ಇದೀಗ ನಮ್ಮೊಂದಿಗಿದ್ದಾರೆ. ಓಂ ಪ್ರಕಾಶ್, ನಾವೊಂದು ಪ್ರಯತ್ನ ಪಟ್ವಿ, ನೀರು ಸಿಗ್ತಾ ಇಲ್ಲ. ಭಾಳ ಬೇಗಾಗಿ ಎಲ್ಲರೂ ಅಲರ್ಟ್ ಆದರು, ಅಲ್ಲಿ MLA ಎಲ್ಲ ಅಲರ್ಟ್ ಆದರು. ಸೊ ಈ ಬೋರ್ ಫೇಲ್ ಆಯಿತು ಅಂತಂದ್ಬಿಟ್ಟು ಮಕ್ಕಳು ಏನು ಅಂದ್ಕೊಂಡಿದ್ದಾರೆ? ಜಯಪ್ರಕಾಶ್ ಶೆಟ್ಟಿ, ಗೊಬ್ಬರ ಬಿ ಶಾಲೆಯಲ್ಲಿ ಇರುವಂಥ ಏನು ನೀರಿನ ಸಮಸ್ಯೆಗೆ ಮುಕ್ತಿ ಕಾಣಿಸ್ಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡ ತಂಡ ನೇರವಾಗಿ ಶಾಸಕ ಓಕೆ ವೀಕ್ಷಕರೇ, ನಾವೇನು ಮಾಡಿದ್ವಿ, 300 ಅಡಿ ಬೋರ್ ಕೊರೆಸಿದ ಬಳಿಕ ಫೇಲ್ಯೂರ್ ಅಂತ ಗೊತ್ತಾಗುತ್ತೆ. ಆ ಅಜ್ಜಪ್ಪ ಒಬ್ಬರು ಇದ್ರಲ್ಲ, ತೆಂಗಿನಕಾಯಿ ಈ ಥರ ಹಿಡಿತಾ ಇದ್ರಲ್ಲ, ನಾವೇನು ಮಾಡಿದ್ವಿ, ನಿಲ್ಲಿಸ್ಬಿಟ್ವಿ. ಆದರೆ ನಮ್ಮ ರಿಪೋರ್ಟರ್ ಇದ್ದಾರಲ್ಲ, ಅವ್ರು ಬಿಡಲಿಲ್ಲ. ಅವರು ಜಿಯೋಲಾಜಿಕಲ್ ಆಫೀಸರ್ ಸಾಯಿ ಕಿರಣ್ ಅವರನ್ನು ಕರೆಸ್ತಾರೆ. ಸಾಯಿ ಕಿರಣ್ ಅವರು ವೈಜ್ಞಾನಿಕವಾಗಿ ಟೆಸ್ಟ್ ಮಾಡ್ತಾರೆ. ವೈಜ್ಞಾನಿಕವಾಗಿ ಟೆಸ್ಟ್ ಮಾಡಿದಾಗ ಆ ಅಜ್ಜಪ್ಪ ಏನು ಹೇಳ್ತಾರೆ, ಅದೇ ಜಾಗದಲ್ಲಿ ಬೋರ್ ಫೇಲ್ಯೂರ್ ಆಯಿತು ಅಂತ ನಾವು ಸುಮ್ಮನೆ ಕೂರಲಿಲ್ಲ. ಸ್ಪಾಟ್ಗೆ ಜಿಯೋಲಾಜಿಕಲ್ ಅಧಿಕಾರಿಯನ್ನು ಕರೆಸಿದ್ವಿ. ನೀರಿನ ಪಾಯಿಂಟ್ಗಾಗಿ ಜಿಯೋಲಾಜಿಕಲ್ ಅಧಿಕಾರಿ ಸರ್ಚ್ ಮಾಡ್ತಾರೆ. ಯಾವ ಅಜ್ಜಪ್ಪ ಹೇಳ್ತಾರೋ ಅದೇ ಜಾಗದಲ್ಲಿ ಅವರು ಇಲ್ಲೇ ಸಿಗತ್ತೆ ನೀರು ಅಂತ ಹೇಳ್ತಾರೆ. ಬೋರ್ ಫೇಲ್ಯೂರ್ ಆಯಿತು ಅಂತ ನಾವು ಸುಮ್ಮನೆ ಕೂರಲಿಲ್ಲ, ಜಿಯೋಲಾಜಿಕಲ್ ಇನ್ಸ್ಪೆಕ್ಟರ್ನ ಕರೆಸ್ತೀವಿ. ಅಜ್ಜ ಹೇಳಿದ ಜಾಗದಲ್ಲೇ ನೋಡಿ ಜಿಯೋಲಾಜಿಕಲ್ ಇನ್ಸ್ಪೆಕ್ಟರ್ ಬಂದರು. ಸೈಂಟಿಫಿಕ್ ಆಗಿ ಬೋರ್ ಫೇಲ್ ಆಗಿದೆ. ಈಗ ಆ ಜಾಗ ನಾವು ತೋರಿಸಿದ್ವಿ. ಒಂದು ಪ್ರಾರ್ಥನೆ ಭಗವಂತರಲ್ಲಿ ಮಾಡಿದ್ವಿ ಅಷ್ಟೇ. ಜಿಯೋಲಾಜಿಕಲ್ ಆಫೀಸರ್ ಹೇಳ್ತಾರೆ, ಇನ್ನೂ ಸ್ವಲ್ಪ ಕೊರೆಯಿರಿ, ಇಲ್ಲಿ ನೀರು ಸಿಗತ್ತೆ. ಇಲ್ಲೂ ಸ್ವಲ್ಪ ಕೊರೆಯಿರಿ, ನೀರು ಸಿಗತ್ತೆ. ಹಾಗಿದ್ರೆ ಬನ್ನಿ, ಮತ್ತೆ ಕೊರೆಯುವಿಕೆ ಶುರುವಾಯಿತು. 50 ಅಡಿ ಜಾಸ್ತಿ, 300 ಅಡಿ ಪ್ಲಸ್ 50 ಅಡಿ ಮತ್ತೆ ಶುರುವಾಗುತ್ತೆ. ಇದೀಗ ಅಜ್ಜಪ್ಪ ಹೇಳಿದ ರೀತಿಯಲ್ಲೇ ಅದೇ ಜಾಗದಲ್ಲಿ, ಜಿಯೋಲಾಜಿಕಲ್ ಆಫೀಸರ್ ಹೇಳಿದಂಥ ಅದೇ ಜಾಗದಲ್ಲಿ 50 ಅಡಿ ಮತ್ತೆ ಕೊರಿತೀವಿ. ಏನಾಗುತ್ತೆ ನೋಡೋಣ ಬನ್ನಿ, ತೋರಿಸಿ ಆ ವಿಜುವಲ್. ನೋಡಿ, ಮತ್ತೆ ಶುರುವಾಗುತ್ತೆ ಕೊರೆಯುವಿಕೆ, ಶುರುವಾಗುತ್ತೆ. ಈ ಮಕ್ಕಳ ಲಕ್ ಹೇಗಿದೆ ನೋಡೋಣ.